ಎಲ್ಲರಿಗೂ ನಮಸ್ಕಾರ. ನಾನು ಕೃತಿಕ್ ಪೂಯ. ವೆಲ್ಕಮ್ ಟು ಹೇಳ್ರೋ ಕಟ್. ನಾನು ಕೃತಿಕ್ ಪೂಯ. ವೆಲ್ಕಮ್ ಟು ಮೈ ಸಿಸ್ಟರ್ಸ್ ಬ್ಲಾಗ್. ದಿಸ್ ಇಸ್ ತ್ರಿಷಾ ಯೂಟ್ಯೂಬ್ ಚಾನಲ್. ಇಲ್ಲಿ ತನಕ ಒಂದು. ಎಲ್ಲರಿಗೂ ನಮಸ್ಕಾರ. ನಾನು ಕೃತಿಕ್ ಪೂಯ. ವೆಲ್ಕಮ್ ಟು ಮೈ ಸಿಸ್ಟರ್ಸ್ ಬ್ಲಾಗ್. ದಿಸ್ ಇಸ್ ಹೇಳೆ. ಎಲ್ಲರಿಗೂ ನಮಸ್ಕಾರ. ನಾನು ಕೃತಿಕ್ ಪೂಯ. ವೆಲ್ಕಮ್ ಟು ಮೈ ಸಿಸ್ಟರ್ಸ್ ಯೂಟ್ಯೂಬ್ ಚಾನಲ್. ಇವಾಗ ನಾವು ನಮ್ಮ ಅಕ್ಕಂದು ಬರ್ತ್ಡೇಗೆ ಇವರೊಬ್ಬರು ಸ್ಪೆಷಲ್ ಎಂಟ್ರಿ ಕೊಟ್ಟಿದ್ದಾರೆ. ಇವರು ಪ್ಲ್ಯಾನ್ ಕೊಟ್ಟು ಮಾಡೋಣ ಅಂತೆಲ್ಲ ಹೇಳಿ ಇವ್ರ ಸಪೋರ್ಟ್ ಎಲ್ಲ ತಗೊಂಡು ನಾವು ಕಾಟ ಅನುಭವಿಸ್ತಾ ಇದ್ದೀವಿ. ಅಂದ್ರೂ ಇಲ್ಲಿ ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ನಾವೇ ಕಟ್ ಮಾಡಿಸ್ಕೊಂಡು ಆಚೆ ಕೇಳಿದ್ದಕ್ಕೆ ತುಂಬ ಕಾಸ್ಟ್ಲಿ ಹೇಳಿದ್ರು. ಅದಕ್ಕೆ ನಾವೆಲ್ಲ ತರಿಸಿ ಮಾಡಿ ಎಲ್ಲ ನಾವೇ ಮಾಡಬೇಕು ಅಂತ ಮಾಡ್ತಾ ಇರೋದು. ಪ್ರೀತಿಯಿಂದ ನಾವೇ ಮಾಡ್ತಾ ಇರೋದು. ಅದು ಆಯ್ತು, ಸರಿ ಕಟ್. ನಾವು ಇವಾಗ ಅಲ್ಲಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬಟ್ ಆದರೆ ಸ್ವಲ್ಪ ಹೊತ್ತಿಗೆ ಮುಂಚೆ ಎಲ್ಲ ಇಲ್ಲಿಗೆ ಮಾಡಬೇಕು ಅಂತೆಲ್ಲ ಹೇಳಿ ಇಟ್ಟು ನಾವು ಎಲ್ಲ ಅಲ್ಲಿದ್ದೆಲ್ಲ ಇಲ್ಲಿ ತಗೊಬಂದು ಇಲ್ಲಿ ಗಾಳಿಗೆ ಎಲ್ಲ ಹಿಂಗೆ ಬರ್ತಾಯಿತ್ತು. ಅದಕ್ಕೆ ಎಲ್ಲ ತಡೆಗೋಡೆ ಕಟ್ಟಿದ್ವಿ ಇಷ್ಟೊತ್ತು ಎಲ್ಲದಕ್ಕೂ. ಇಲ್ಲಿ ಮಾಡೋಣ ಅಂಥೇಳಿ, ಈ ಪ್ಲೇಸಲ್ಲಿ ಮಾಡೋಣ ಅಂಥೇಳಿ. ಬಟ್ ಆದರೆ ಕಾರಣಾಂತಗಳಿಂದ ತುಂಬ ವಾಯು ಬರ್ತಾಯಿದೆ ಅಂಥೇಳಿ, ಗಾಳಿ ಬರ್ತಾಯಿದೆ ಅಂಥೇಳಿ ಎಲ್ಲ ಇವಾಗ ಅಲ್ಲಿಗೆ ಹೋಗಿದ್ದೀವಿ. ಅಲ್ಲಿಗೆ ಶಿಫ್ಟ್ ಆಗಿದ್ದೀವಿ. ಅವಳೊಬ್ಳು ಸುಮ್ಮನೆ ಏನು ಮಾಡಿಲ್ಲದೆ ಸುಮ್ಮನೆ ಕೂತ್ಕೊಂಡಿದ್ದಾಳೆ. ಅವಳೊಬ್ಳು ಅಲ್ಲಿ ಕಪ್ಪೆ ಥರ ಗ್ರೀನ್ ಕಲರೇ ಹಾಕ್ಕೊಂಡಿದ್ದಾಳೆ. ಎಲ್ಲ ಮಾಡಬೇಕು. ಊದಿರೋದು ಇದನ್ನ ರಿಚ್ ಇದೇ ಇಷ್ಟೊತ್ತು ಊದಿರೋದು. ಇದನ್ನ ರಿಚ್ ಅಂತ ಕರಿಬೇಕು. ಹೇಳಿ ನಿಮ್ಮ ಕಷ್ಟ ಸ್ವಲ್ಪ ಹೇಳ್ಕೊಳ್ಳಿ. ನಿಮ್ಮ ಕಷ್ಟ ಹೇಳ್ಕೊಳ್ಳಿ ಸ್ವಲ್ಪ. ನಾನಲ್ಲಿ ಬಲೂನ್ ಉತ್ಕೊಂಡು ಕೂತಿದ್ರೆ ಶೈನಿಂಗ್ ಅದ್ರದ್ದು ಬಲೂನ್ ಶೈನಿಂಗ್ ಸ್ಪ್ರೇನ ಕಣ್ಣಿಗೆ ಹೊಡೆದ್ಬಿಟ್ಟು ನನಗೆ ಕಳಿಸ್ಬಿಟ್ರು. ಹೌದಾ? ಮತ್ತೆ ನೀನು ಬೇರೆ ಏನಾಗಿದೆ? ನನಗೆ ಹಿಂಸೆ ಕೊಡ್ತಾ ಇದ್ದಾರೆ. ಮತ್ತೆ ಸುಮ್ಮನೆ ನಮ್ಮ ಅಣ್ಣ ಒಬ್ಬ ಓಡ್ಕೊಂಡು ಓಡಾಡ್ತಾ ಇದ್ದಾನೆ. ನನಗೆ ಆಗ್ತಾ ಆಕಾಶ್ ಸಿಸರ್ ತಂದಿದ್ಯಾ? ಇರಿಟೇಷನ್. ಡ್ಯಾನ್ಸ್ ಮಾಡು. ಹಿಂಗೆ ತಿರುಗು. ಹಿಂಗೆ ಇಲ್ಲೆಲ್ಲ ಕಷ್ಟಪಡ್ತಾ ಇದ್ದಾರೆ. ಯಾಕೆ ಆ ಬಕ್ಕ ಕೂರ್ತಾ ಇಲ್ಲ? ನಾನು ಹೇಳಿದೆ ತಾನೆ ಅದು ಮೇಲೆ ಹಾಕ್ಬೇಕು ಅಂತ. ಬೆವರು ಸುರಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಬೆವರು ಇಲ್ಲಿ ಹಿಂಗೆ ಬೆವರು ಅಂತ ಝೂಮ್ ಮಾಡಿದಾಗ ಇಲ್ಲಿ ಫುಟ್ಬಾಲ್ ಮ್ಯಾಚ್ ಬರಬೇಕು. ಫುಟ್ಬಾಲ್ ಮ್ಯಾಚ್ ಬರಬೇಕು ಅಂದಂಗೆ ಜ್ಞಾಪಕ ಆಯ್ತು. ಇಲ್ಲಿ ನೋಡಿ ಫುಟ್ಬಾಲ್ ಮ್ಯಾಚ್. ನೋಡಿ ಇಷ್ಟರಲ್ಲೇ ನೋಡಿ ನಾವೆಲ್ಲ ಕಷ್ಟಪಡ್ತಾ ಇದ್ರೆ ಇವನು ಇದಾನಲ್ಲ ವೇಸ್ಟ್ ದಂಡ ಪಿಂಡ ಏನು ಮಾಡಲ್ಲ. ಈ ಕೆಲಸ ಮಾಡ್ಕೊಂಡು ವಾಶ್ರೂಮ್ಗೆ ಹೋಗ್ಬಿಟ್ಟು ಅರ್ಧ ಮುಕ್ಕಾಲು ಗಂಟೆ ಏನು ಮಾಡ್ದ ಅಂತ ಗೊತ್ತೇ ಇಲ್ಲ ನಮಗೆ. ಇನ್ಕ್ಲೂಸಿವ್ ಕಾಂಟೆಂಟ್ ಹುಡ್ಕೊಂಡು ಬರಬೇಕು. ಬೇಕಿದ್ರೆ ಡಿ ಎಂ ಮಾಡಿ ಕೃತಿಕ್ ಪೂಯ ಇನ್ಸ್ಟಾಗ್ರಾಮ್. ರಿಚು ನಿನ್ನಷ್ಟೇ ಹೈಟ್ ಇದೆ ಅಲ್ವಾ ಅದು? ಅವಳಿಗಿಂತ ಹೈಟ್ ಇದೆ. ಇವಾಗೆಲ್ಲ ಕರೆಕ್ಟ್. ನಾನು ಹೇಳಕ್ಕೆ ಮರ್ತೋದೆ. ನಾನು ಯಾಕೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಅಕ್ಕ ಆಚೆ ಹೋಗಿದ್ದಾಳೆ. ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತೇಳಿ ಇವಾಗ ನಾವು ಇಷ್ಟು ಜನ 4 ಜನ ಸೇರಿಕೊಂಡು ಮಾಡ್ತಾ ಇದ್ದೀವಿ. ನಾನು ಸೇರ್ಕೊಂಡು ಮಾಡ್ತಿದ್ದೆ ಎಷ್ಟೊತ್ತು. ಇವಾಗ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ನಮ್ಮ ಅಕ್ಕನಿಗೋಸ್ಕರ ಅವ್ಳಿಗಂತೂ ವ್ಲಾಗ್ ಮಾಡೋಕ್ಕೆ ಗೊತ್ತಿಲ್ಲ. ಅದಕ್ಕೆ ನಾನು ಮಾಡಿ ಸ್ವಲ್ಪ ಹೇಳ್ಕೊಡೋಣ ಅಂತ ಅಂದ್ಕೊಂಡು ಇವಾಗ ನಾನು ಮಾಡ್ತಾ ಇದ್ದೀನಿ.
ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ ಇನ್ನೇನಿಲ್ಲ. ಇದೇನು ಇಲ್ಲ. ನಾನು ಬ್ಲಾಗಿಂಗ್ ಇಷ್ಟ ಆದರೆ ನನ್ನ ಸಪೋರ್ಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಜಾಸ್ತಿ ಮಾಡಿ, ಅವಾಗ ನಾನೇ ಬ್ಲಾಗಿಂಗ್ ಮಾಡ್ತೀನಿ. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಯೂಟ್ ಆಗಿದೆ ನಾನು. ಹ್ಯಾಂಡ್ಸಮ್. ಅವಳು ಇವಾಗ ಸ್ಯಾರಿ ಪರ್ಚೇಸ್, ಮದ್ವೆಗೆ ಅಂತ ಸ್ಯಾರಿ ಪರ್ಚೇಸ್ ಮಾಡಕ್ ಹೋಗಿದ್ದಾಳೆ. ಆದ್ರೆ ಮದ್ವೆ ಗಂಡು ಇಲ್ಲೇ ಇದ್ದಾರೆ, ಇಲ್ಲಿ ಮದ್ವೆ ಗಂಡು. ಭಾವ ಬಂದು ಅಕ್ಕಂಗೆ ಸರ್ಪ್ರೈಸ್ ಇವಾಗ ಅವಳು ಸ್ಯಾರಿ ಪರ್ಚೇಸ್ ಮಾಡಕ್ಕೆ ಅಂತ ಇವಾಗ ನೆಲಮಂಗ್ಲದಲ್ಲಿದ್ದಾರೆ. ಅಲ್ಲಿ ಎಲ್ಲಿಗೆ ಹೋಗಿದ್ದು? ಮದನ್ಪಲ್ಲಿಗೆ ಹೋಗಿ ಅಲ್ಲಿ ಸೀರೆ ಇಷ್ಟ ಆಗದೆ ಅಲ್ಲಿಂದ ಮತ್ತೆ ನೆಲಮಂಗ್ಲಕ್ಕೆ ಬಂದು ನೆಲಮಂಗ್ಲದಲ್ಲಿ ಇವಾಗ ಸೀರೆ ಇಷ್ಟ ಆಗಿದೆ ಅಂತೆ. ಇವಾಗ ಟೈಮ್ ಬಂದು ಎಷ್ಟು ರಿಚು? 8:45. ಇನ್ನೂ ಬಂದಿಲ್ಲ. 2026 ಫೆಬ್ರವರಿ 24th. ಇವತ್ತಿನ 12 o'clock. ಇವ್ರು ಏನು ಅನ್ಕೊಂಡಿದ್ದಾರೆ ಅಂದರೆ, ಇವ್ರು 3 ಜನ ಮನೆಗೆ ಬಂದಿದ್ದಾರೆ ಅಂತಾನೆ ಗೊತ್ತಿಲ್ಲದೆ ಇದನ್ನೆಲ್ಲ ಪ್ರಿಪೇರ್ ಮಾಡಿ ಯಾರಿಗೂ ಗೊತ್ತಾಗದೆ ಎಲ್ಲ ಅವಳಿಗೆ ಗೊತ್ತಾಗದೆ, ಯಾರಿಗೂ ಅಲ್ಲ ಅವಳಿಗೆ ಮೇಯ್ನಾಗಿ ಗೊತ್ತಾಗದೆ ನೋಡಿಕೊಂಡು ಮಾಡಬೇಕು. ಇನ್ನು ಅವರು ಬರೋದು ತುಂಬ ಲೇಟು. ನಾವಿನ್ನು ಈ ಕೆಲಸ ಮುಂದುವರಿಸ್ಬೇಕು. ಅದ್ರದ್ದೆಲ್ಲ ಮಿನಿ ಬಿಟ್ಸ್ ಹಾಕ್ತಾ ಇರ್ತೀನಿ ಅವಾಗವಾಗ. ಒಂದೊಂದು ಚೂರು ಇಲ್ಲಿ ಮಿನಿ ಬಿಟ್ಸ್ ಹಾಕ್ತಾ ಇರ್ತೀವಿ ಇದ್ರದ್ದು. ಆವಾಗ ಆಮೇಲೆ ಸಿಗೋಣ. ಒಂದೊಂದು ಸ್ವಲ್ಪತ್ತಿಗೆ ಬರ್ತಾ ಇರ್ತೀನಿ ನಾನು. ನೋಡಿ, ಎಲ್ಲರಿಗೂ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಏನಂತ. ಸೌಂಡ್ ಬಂತು ಇಲ್ಲ, ಅವರ ನಮ್ದೆಲ್ಲ ಗಾಡಿದು. ಏನು ಅಂತಂದರೆ, ಇವಾಗ ಫೋಟೋ ಸಿಕ್ಕಿದ್ರೆ ಅವಳು ಹಾಕ್ಬಿಡು, ಇಲ್ಲ ಒಂದು ಕಡೆ ಹಾಕ್ಬಿಡು ಫೋಟೋನ. ಹೆಂಗೆ ಮಾಡೋದು ಅಂತ ಈ ಥರ ಬಟ್ಟೆಲಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾಳೆ. ಮಾಡು. ಫಸ್ಟ್ ಹಿಂಗೆ ಮಡ್ಚ್ಕೊಂಡು ಫೋಲ್ಡ್ ಮಾಡಿ ಈ ಥರ 2 ಕಡೆಯಿಂದ ಕಾರ್ನರ್ಸಿಂದ ಮಡ್ಚ್ಕೊಂಡು, ಮತ್ತು ಈಗ ಒಂದು ಫೋಲ್ಡ್ ಮಾಡಿ. ನೋಡಿ, ಇವಾಗ ಲಾಯರ್ ಸಿಂಬಲ್ ಆಯಿತು. ಆಗಿಲ್ಲ? ಅಡ್ವೊಕೇಟ್ ಸಿಂಬಲ್ ಆಗಿದೆ. ಸೆಲ್ಯೂಟ್ ಹೊಡೀರಿ ಒಂದು. ಅಡ್ವೊಕೇಟ್ ಸಿಂಬಲ್ ಒಂದು ಸೆಲ್ಯೂಟ್ ಹೊಡೀರಿ ಅಂದರೆ ಹಿಂಗೆ ಫುಲ್ ಹಿಂಗೆ ತಗೊಂಡು. ಎಸ್, ನೋಡಿ ಸೂಪರ್. ಏನೇನು ಆಟ ಆಡ್ತಾ ನಿಂತ್ಕೊ. ನಮ್ಮ ಅಕ್ಕನಿಗೆ ಕಾಂಟೆಂಟ್ ಕೊಡ್ತಾ ಇದ್ದೀನಿ ನಾನು ಅಷ್ಟೇ. ಈ ಥರ ಎಲ್ಲ ಅಣ್ಣ ಇದು 7 ಜನ ಪಕ್ಕ ಸಾಕಾಗಲ್ಲ ನೋಡ್ಕೋದು. ಪಕ್ಕ ಸಾಕಾಗಲ್ಲ ಅದು. ಇವ್ರ ಮಕ್ಕ ನೋಡ್ತಾ ಇರೋದು ನೋಡಿ, ದೌರ್ಜನ್ಯ ಹೊಸ್ತಾ ಇದ್ದಾರೆ ನನ್ನ ಮೇಲೆ. ಹಿಂಗೆ ಯಾರು ಕಟ್ತಾರ? ಅಷ್ಟೇ ನೋಡಿ, ಎಷ್ಟು ಸೂಪರ್ ಫ್ಯಾಬ್ಯುಲಸ್ ಆಗಿದೆ. ಫ್ಯಾಬ್ಯುಲಸ್. ಈಗ ಇಷ್ಟಿದೆ, ಈಗೂ ಉಂಟೆ. ಮುಗಿದ್ಮೇಲೆ ಎಲ್ಲ ಹೇಳ್ತೀವಿ. ಕಟ್ಟಿಲ್ಲ, ನಾನು ಮಾಡಿದ್ರೆ ಕಟ್ಟದು. ನಾನು ಬ್ಲಾಗರು. ನೀವೆಲ್ಲ ಇನ್ನೊಂದ್ಸತಿ ಹೇಳಿ, ಕಟ್ ಹೇಳಿ. ವೇಸ್ಟು. ಇನ್ನೊಂದ್ಸತಿ ಹೇಳಿ. ಕಟ್ ಆಗಲ್ಲ. ಇದು ಕಟ್ ಆಗಲ್ಲ. ನೋಡಿ, ಇಷ್ಟ ಆಗಿದೆ. ಪ್ರೋಗ್ರೆಸ್ ಏನು ಭಾರಿ ಆಗಿಲ್ಲ. ಇದೊಂದು ಮಾಡೋದು ಹೆಂಗೆ ಅಂತ ತೋರ್ಸೋಣ ಅಂತ ಬಂದೆ ಅಷ್ಟೇ. ಒಳ್ಳೆ ಕಾಂಟೆಂಟ್. ಇಸ್ಕೋ ಬೋಲ್ತೆ ಹೇ ಕಾಂಟೆಂಟ್. ಇನ್ನು ಅದೆಲ್ಲ ಲೈಟ್ಸೇ ಆನ್ ಮಾಡಿಲ್ಲ ನಾನು, ಅದಕ್ಕೆ ಡಲ್ ಕಾಣಿಸ್ತಾ ಇದೆ. ಇಲ್ಲಿ ಆ ಲೈಟ್ಸ್ ಅಲ್ಲಿ ಆನ್ ಆಯ್ತಲ್ಲ.
ಲೈಟ್ ಆಫ್ ಮಾಡಿದ್ರೆ ಬಾಯಿ. ಸರಿ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಬಾಯ್. ಇವಾಗ ಕಟ್ ನೋಡಿ. ಇದು ಸೆಕೆಂಡ್ ಅಪ್ಡೇಟ್. ಇಷ್ಟೆಲ್ಲ ಆಗಿದೆ. ಇಷ್ಟೆಲ್ಲ ಆಗಿ ಇಷ್ಟು ಬಲೂನಲ್ಲಿ ನಾನು ಇಷ್ಟು ಬಲೂನಲ್ಲಿ ನಾನು ಗಾಳಿ ತುಂಬಿಸಿ ಎಲ್ಲ ನಾಟ್ ಹಾಕಿದ್ದೀನಿ. ಇವನು ಕೇಕ್ ತೊಗೊಬರಕ್ಕೆ ಹೋಗಿದ್ದ. ಕೇಕ್ ಚೆನ್ನಾಗಿದೆ, ಆಮೇಲೆ ತೋರಿಸ್ತೀನಿ ಕೇಕ್ನ. ಇಷ್ಟು ಆಗಿದೆ. ಚೆನ್ನಾಗಿ ಕಾಣಿಸ್ತಿದೆಯಾ ಇಲ್ವೋ ಗೊತ್ತಿಲ್ಲ, ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಫುಲ್ ಕಲರ್ ಯಾವುದು ಇದು ವೈಟ್ ಫುಲ್ ವೈಟಾ? ಫುಲ್ ವೈಟ್, ಫುಲ್ ವಾಮ್ ಕಲರು. ಒಂದು ಯಾರಿಗೋ ಕೊಟ್ಟಿದ್ದೆ, ಹಂಗೆ ದೇಬಿಟ್ರು. ಹೌದಾ? ಯಾರು ಅಂತ ಹೆಸರು ಹೇಳಕ್ ಇಷ್ಟಪಡಲ್ಲ ನಾನು. ಯಾರು ಬೀರೇಶಣ್ಣ? ಅಯ್ಯ ವೀರೇಶ್ ದೇಬದೆಲ್ಲ ಏನಿಲ್ಲ. ಬೀರೇಶಣ್ಣ ವೀರೇಶ್ ಅಲ್ಲ. ಹಿಡ್ಕೊ ಆಯ್ತು ಬೇಗ ಹಿಡ್ಕೊ, ಟೈಮ್ ಇಲ್ಲ. ಸ್ವಲ್ಪ ಅಲ್ಲಿ ಹಿಡ್ಕೊಂಡು ಹೋಗು. ತನಕ ಏನೋ ಯು ಆರ್ ದ ಕಲ್ಪ್ರಿಟ್. ನೀವೇ ಬರೀ ಇದೇ ಗೋಳು, ಸುಮ್ಮನೆ ಹೇಳಿದ ಕೆಲಸ ಮಾಡು. ಇಷ್ಟೊತ್ತು ಕೆಲಸ ಮಾಡಿದ್ದೀನಿ, ಅದೆಲ್ಲ ಕಾಣಲ್ಲ ಜನಕ್ಕೆ. ಆಕಾಶ್ ಅಟ್ಲೀಸ್ಟ್ ವೈರ್ನಾದ್ರೂ ಸ್ವಲ್ಪ ಸ್ಟ್ರೈಟ್ ಮಾಡಿ. ಏನೂ ಮಾಡ್ತಾ ಇಲ್ಲ ನೋಡಿ, ನಾನು ವ್ಲಾಗಿಂಗ್ ನಾನೇ ಕಾಣಿಸ್ತಿದ್ದೀನಿ. ಹಾರ್ಟ್ ಇರೋರು ಮಾತ್ರ ಯಾರು ಟೈಪ್ ಅನ್ಸೋದು. ಅಣ್ಣ ಹಾಕಿ ಪ್ಲಗ್ ಹಾಕಿ ನೋಡೋಣ. ಅಲ್ಲಿ ಅದಾಗಲ್ಲ. ಅಲ್ಲಿ ಆಗಲ್ಲ, ಅಲ್ಲಿ ಕೆಳಗಿದೆ ನೋಡಿ. ಬುದ್ಧಿವಂತರಿಗೆ ಮಾತ್ರ. ನಿಂತ್ಕೊ, ಆಯ್ತು ಒಂದು ನಿಮಿಷ ಕೊಡಿ. ಹಾಕು. ಲೈಟೇ ಕಾಣಿಸ್ತಿದೆ. ಕಾಣುತ್ತೆ. ಹಿಂಗ್ ಕಾಣಲಿ ಅಂತಾನೆ ಆಗ್ತಾ ಇರೋದಲ್ಲ. ಅಲ್ಲ ಅಣ್ಣ, ವೈರ್ ಕಟ್ಟೆಲ್ಲ ಮಾಡಿದ್ದಾರೆ ಗುರು. ಅದಕ್ಕೆ ಹೇಳಿದ್ದು ಇದನ್ನ ಅದೇ ನೋಡಿ. ಎರಡು ಹಾಕ್ಬೇಕು ಕಣ. ಎರಡು ಹಾಕೋಣ ಇರೋ. ಎಲ್ಲಿ ಸಾಲುತ್ತೆ ಒಂದು ಎರಡನ್ನೂ ಎರಡು ಹಾಕೋಣ. ಒಂದೇ ಎಲ್ಲಿ ಸಾಕು, ಅಷ್ಟೇ ಎಲ್ಲೋ ಸಾಕಾಗುತ್ತೆ ಅಷ್ಟು ದೊಡ್ಡದಕ್ಕೆ. ಇನ್ನೊಂದು ಸೆಟ್ ಇನ್ನೊಂದು ಬರುತ್ತೆ. ಎರಡು ಸೆಟ್ ಮತ್ತೆ ಒಂದೇ ಎಲ್ಲಿಗಾಗುತ್ತೆ? ಬುದ್ಧಿವಂತ ಪುನೀತ್ಗೆ ತೆಗಿ ಆಕಾಶ, ಪಟ್ಟಂತ ತೆಗಿ ಆಕಾಶ. ದಿನ ಒಂಚೂರು ಇದೆ ತೆಗಿಯೋದನ್ನ. ಅದ್ ಬಿಟ್ಬಿಡಿ. ಇಲ್ಲಿ ನಿಂತ್ಕೊಳ್ಳಿ. ಇವಾಗ ನೆಕ್ಸ್ಟ್ ಅಪ್ಡೇಟ್, ಆಮೇಲೆ ಲೈಟ್ ಎಲ್ಲ ಹಾಕಿ ಕತ್ಲೆ ಮಾಡಿ ತೋರಿಸ್ತೀನಿ. ಬಾಯ್ ಬಾಯ್. ನೀನೇ ಎಲ್ಲ ಕಡೆ ಹಾಡು ಮಾಡ್ಕೊಂಡು ಅಟ್ಲೀಸ್ಟ್ ಇದನ್ನ ತಂದಲ್ಲ ಮೈಸೂರಿನ ಕೋಲ್ಡ್ ಫೈರ್ ನೀರು ಹಾಕ್ಬಿಟ್ಟು ಇನ್ನೇನು ಮಾಡ್ತಿರ್ಲಿಲ್ಲ. ರೆಕಾರ್ಡ್ ಮಾಡ್ತಿದ್ರು. ಈ ವ್ಲಾಗ್ಗೆ ಸಹಕರಿಸಿದ ನಮ್ಮ ಮೈಸೂರಿನ ಮಹೇಶ್, ಲೆಗ್ಗೆರೆ ಲಾವಣ್ಯ, ಜಯನಗರ್ ಜಗದೀಶ್ ಅವ್ರಿಗೆ ಧನ್ಯವಾದಗಳು. ವ್ಲಾಗಲ್ಲೂ ಸಹಕರಿಸಿದ್ದಾರೆ, ಮತ್ತೆ ಈ ಎಲ್ಲ ಡೆಕೋರೇಷನ್ಗೂ ಸಹಕರಿಸಿದ್ದಾರೆ. ಇವರು ಬೆಂಗಳೂರು ಬಸವೇಶ್ವರಿ ಅವರು. ಯಾರಿಗಾದ್ರೂ ಈ ತರ ಡೆಕೋರೇಷನ್ ಬೇಕು ಅಂತಂದ್ರೆ ಕೃತಿಕ್ ಕೋಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಟೀಮ್ ಎಲ್ಲ ಬರ್ತೀವಿ, ಮಾಡ್ಕೊಟ್ಟು ಹೋಗ್ತಿರ್ತೀವಿ. ಆದ್ರೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಜಯನಗರ್ ಜಗದೀಶ್ ಅವ್ರು ಬರೀ ಹಿಂಗೆ. ಓಕೆ ಕೊಡು. ನನ್ನ ವ್ಲಾಗ್ನ ನನ್ನ ತಮ್ಮ ಆಫ್ಟರ್ ಮೆನಿ ಲಾಂಗ್ ಮಂತ್ಸ್ 5 months ಆಗಿತ್ತು ನಾನು ವ್ಲಾಗ್ಸ್ ಮಾಡಿ. ಕಂಟಿನ್ಯೂಸ್ ವೆಡ್ಡಿಂಗ್ ಸೀರೀಸ್ ಅಂತ ಮಾಡಬೇಕಂತ ಎಲ್ಲ ವ್ಲಾಗ್ ಮಾಡಿ ಇಟ್ಟಿದ್ದೀನಿ. ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂಸ್ ನಂದು ಏನೋ ವರ್ಕ್ ಆಗ್ತಿಲ್ಲ, ಅದನ್ನ ನೋಡಬೇಕು. ಅಟ್ ದ ಸೇಮ್ ಟೈಮ್ ತುಂಬ ಚೆನ್ನಾಗಿ ವ್ಲಾಗ್ ಮಾಡಿದ್ದೀನಿ ಅಂತ ವ್ಲಾಗ್ ಬಿಟ್ಸ್ ಎಲ್ಲ ನೋಡಬೇಕು. ये भाई क्या कर रहे हैं? मिरर है, इधर मिरर है. ತುಂಬ ಚೆನ್ನಾಗಿದೆ, ನನಗೆ ಸಖತ್ ಖುಷಿ ಆಯಿತು. ಸ್ಯಾರಿ ಶಾಪಿಂಗ್ ಹೋಗಿದ್ವಿ ಇವತ್ತು. ನಾನು ಫುಲ್ ಡಿಸಪಾಯಿಂಟ್ಮೆಂಟಲ್ಲಿದ್ದೆ. ವಿವೇನ್ ಬರಲ್ಲ,
ಅಯ್ಯೋ ಈ ಬರ್ಡೇ ಎಂಗೇಜ್ಮೆಂಟ್ ಆದ್ಮೇಲೆ ಬರ್ಡೇ ಮಾಡಲ್ಲ ಅಂತ ತುಂಬಾ ಚೆನ್ನಾಗಿ ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ನೋಡಿ, ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ. ಪುನೀತ್, ರುಚಿ, ಆಕಾಶ್, ವಿವಿನ್ 4 ಜನಕ್ಕೂ ತುಂಬಾ 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 ಧನ್ಯವಾದಗಳು. ರಾತ್ರಿ 1 o'clock ಆಗಿದೆ. ಊರವ್ರ ಹೆಸರೆಲ್ಲ ಹೇಳ್ಬಿಟ್ಟಲ್ಲ, ಕಷ್ಟಪಟ್ಟು ಮಾಡಿ ನಾನು ತಿಳ್ಕೊಂಡು ನೋಡಿ. ಬರೀ ಕ್ರೆಡಿಟ್ಸ್ ತಗೊಳ್ಳೋದು. ಕೇಕ್ ಸಕ್ಕತ್ತಾಗಿದೆ ಫೆರರ್ ರೋಷರ್. ಥ್ಯಾಂಕ್ಸ್ ಟು ಪುನೀತ್. ಪುನೀತ್ ಅಲ್ಲ, ಇಲ್ಲ ಫ್ಲೇವರ್ ಅವನೇ ಸುಜನ್ ಜಗದೀಶ್. ಲೆಗ್ಗೆರೆ ಲಾವಣ್ಯ. ಲೆಗ್ಗೆರೆ ಲಾವಣ್ಯರಿಗೆ 1 o'clock ಆಗಿದೆ ರಾತ್ರಿ. ಇವಾಗ ಊಟ ಮುಗೋಬೇಕು. ಊಟ ನಂದು ಡ್ರೆಸ್ ಹೇಗಿದೆ? ಚೆನ್ನಾಗಿದೆ. ಬಟ್ಟೆನೇ ತಗೊಳ್ಳಿಲ್ಲ ನನ್ನ ಬರ್ಡೇಗೆ. ಇದು ವಿವಿನ್ ಬರ್ತಡೇದು ಬಟ್ಟೆ. ನಾನು ಈ ಬಟ್ಟೆ ಯೂಸ್ ಮಾಡಿಲ್ಲ, ಅದೇ ಬಟ್ಟೆ ಹಾಕೊಂಡಿದ್ದೀನಿ. ಅದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಬಟ್ಟೆನೇ ತಗೊಂಡಿಲ್ಲ ಬರ್ತಡೇಗೆ. ನಾಳೆ ಹೋಗಿ ಶಾಪಿಂಗ್ ಮಾಡಬೇಕು. ಏನು ಹಾಕಿರೋದು? ಅದೇ ನಿಮ್ಮ ಬರ್ಡೇದು ನಾನು ಹಾಕಿರ್ಲಿಲ್ಲಲ್ಲ ಪಾರ್ಟಿ ಹೋದಾಗ. ರೆಡಿ ಬಂದು ಸರಿ ಬನ್ನಿ, ಊಟಕ್ಕೆ ಹೋಗೋಣ. ಈಗ ಟೈಮ್ 1 ಗಂಟೆ ಆಗಿದೆ. ಊಟ ಮಾಡ್ಕೊಂಡು ಬರೋಣ. ಬಾಯ್ಲಿ ಮೆಲ್ಲೆ ಬರ್ತೀವಿ. ಅಲ್ಲಿ ಅಪ್ಪ ಅಮ್ಮನ ಫೋಟೋ ನೋಡು. ವರ ಕೊಟ್ಬಿಟ್ಟಿದ್ದಾರೆ ನಮ್ಮ ಬರ್ತಡೇ. ಆದ್ರೆ ಸ್ವಲ್ಪ ಹೋಗಿದೆ ಹೂವು, ಅದು ಮೋಸ್ಟ್ಲಿ ಕಟ್ಟಾಗಿ ಬಿದ್ದಿರ್ಬೋದು. ಹಲೋ ಹೇಳಿ ಎಲ್ಲರೂ. ಇವಾಗ ನಾವು ಮುಂದೆ ನೋಡ್ಕೊಳ್ರಿ. ಕಾಣಿಸ್ತಿಲ್ಲ. ನಿನಗೆ ಕಣ್ಣೇ ಬಿಡಕ್ ಆಗ್ತಾ ಇಲ್ಲ ನಿನಗೆ. ಅವಳು ಕಾಣಿಸ್ತಾ ಇಲ್ಲ, ಕುಳ್ಳಿ ಅವಳು. ಒನ್ಸ್ ಅಗೇನ್ ವೆಲ್ಕಮ್ ಟು ತ್ರಿಷಾ ಪಯಾಸ್ ಯೂಟ್ಯೂಬ್ ಚಾನೆಲ್. ಇವ್ರದೆಲ್ಲ ಕೇಳಿಸ್ಕೊಬಿಡಿ. ನಾನಿವಾಗ ಫಸ್ಟ್ ಇಲ್ಲೇ. ಇವಾಗ ನಾವು ಇಲ್ಲಿ ಅಕ್ಕಂದು ಆಫೀಸ್ ಹತ್ರ ಅಲ್ಲ, ಸ್ಯಾಟಲೈಟ್ ಹತ್ರ ಮ್ಯಾನೇಜ್ ಮಾಡ್ಬಿಟ್ಟು ಹೋಗ್ತಾ ಇರ್ಬೇಕು ಮುಂದೆ. ಅದೇ ನಾವು ಸತ್ಯ ಹೇಳೋದು ಜನಕ್ಕೆ, ಸುಳ್ಳು ಹೇಳಲ್ಲ. ಸ್ಯಾಟಲೈಟ್ ಹತ್ರ ಹೋಗ್ತಾ ಇದೀವಿ ಊಟ ಮಾಡಕ್ಕೆ ಹೋಗ್ತಾ ಇದೀವಿ. ಮೊಕ್ಕ ಕಾಣಿಸಲ್ಲ. ಅಲ್ಲ ಯೂನಿವರ್ಸಿಟಿ ಓಪನ್ ಇರುತ್ತಾ? ಇಲ್ಲ. ಓ ಶೀಟ್ ಇರಲ್ಲ. ಇರಲ್ಲ. ಇದು ಗೇಟ್ ಅಲ್ಲಿ ಕ್ಲೋಸ್ ಮಾಡಿರ್ತಾರೆ. ನಾವ್ ಮರ್ತೆ ಹೋಗಿದ್ದೆ. ಅಲ್ಲಿ ಕ್ಲೋಸ್ ಮಾಡ್ಬಿಡ್ತಾರೆ. ಮಧ್ಯದಲ್ಲಿ ಇಲ್ಲೇ ಬ್ಯಾರಿಗೇಡ್ ಹಾಕಿದಾರಲ್ಲ. ಬ್ಯಾರಿಕೇಡ್ ಆಗಿರೋದನ್ನ ತೋರಿಸ್ಬೋದಿತ್ತಲ್ಲ ನಮ್ ಜನಕ್ಕೆ. ಕಾಣಿಸ್ತಿದ್ಯಾ? ನೋಡಿ. ನಮ್ ಜನ ಎಲ್ಲ ನೋಡಿದ್ದಾರೆ, ನಾವು ತೋರ್ಸಿಲ್ಲ. ಆದ್ರೆ ನಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಬೇಕಲ್ಲ. ಕಾಣಿಸ್ತಿಲ್ಲ. ಇಷ್ಟೇ ಸಾಕು. ನಮ್ಮ ಅಕ್ಕಂಗಿಂತ ಚೆನ್ನಾಗಿ ನಾನು ವ್ಲಾಗ್ ಮಾಡ್ತೀನಿ ಅಂತ ಹೇಳಕ್ಕೆ. ಯಾವ ಫೋಟೋಸ್ ನೋಡಿ, ಅವಳದು ಕಾಂಟೆಂಟ್ ಅಂದ್ರೆ ಅದೇ ಬರೀ ಚೆನ್ನಾಗಿರೋದೇ ಇಲ್ಲ. ಎಲ್ಲ ಬರೀ ಸೋಬರ್ಗಳ ತರ ಇರ್ತಾರೆ. ನಾವು ಹತ್ರದಲ್ಲಾದ್ರೂ ಇಟ್ಕೋತೀವಿ, ದೂರದಲ್ಲಾದ್ರೂ ಇಟ್ಕೋತೀವಿ, ಎಲ್ಲಾದ್ರೂ ಇಟ್ಕೊಂತೀವಿ. ಏನೀಗ ಅದೇನ್ ಮಾಡ್ತು? ಎಲ್ಲಾರು ಇಡ್ತೀವಿ ನಾವು ಅಂತ. ನೋಡಿ ಇಲ್ಲಿ 16 ಇಂಚ್ ಸತೀಶ. ನಾವು ಅವರಲ್ಲ. ಇನ್ನೊಂದು ಬರ್ಡೇ. ಇವ್ರದ್ದು ಬರ್ಡೇ. ಇವಾಗ ನಾವು ಯಾರೋ ಒಬ್ರು ಇವಾಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಅದಕ್ಕೆ ಇವಾಗ ಹೆಂಗೂ ನಮ್ಮ ಅಕ್ಕಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದೀವಿ. ಅದಕ್ಕೆ ಯೂಟರ್ನ್ ನೋಡ್ಕೊಂಡು ಹೋಗಿ ಸುಮ್ಮನೆ ಎಲ್ಲರೂ ಹ್ಯಾಪಿ ಬರ್ಡೇ ಅಂತ ಕಿಚ್ಚಿ ಸಾಕು. ಹ್ಯಾಪಿ ಬರ್ಡೇ ಇವಳ್ದು ನಮ್ಮ ಹಲೋ ಹ್ಯಾಪಿ ಬರ್ಡೇ. ನಮ್ಮ ಅಕ್ಕಂದು ಬರ್ತಡೇ ಇವತ್ತು. ತ್ರಿಷಾ ಪಯ್ಯ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ. ಬಾಯ್ ಬಾಯ್. ನೋಡು, ವೋಟ್ ಮಾಡಿ ಅಂತ. ವೋಟ್ ಮಾಡಿ.
ಸದ್ಯ ಎಮ್ಮೆ ರಾಜೇಂದ್ರ ವೋಟ್ ಮಾಡ್ಬಿಡಿ ಬಾರ್ ಕೌನ್ಸಿಲ್. ನಮ್ಮ ಸೀನಿಯರ್ ಬಾರ್ ಕೌನ್ಸಿಲ್ ಎಲೆಕ್ಷನ್ ನಿಂತಿದ್ದಾರೆ ಎಮ್ಮೆ ರಾಜೇಂದ್ರ ಅಂತ. ಡಿಆರ್ಟಿ ಸ್ಪೆಷಲೈಸೇಷನ್ ಇಷ್ಟೊತ್ತಲ್ಲಿ ಯಾವ್ದಾದ್ರು ಪೀಕಿಗೆ ಹೋಗ್ಬೇಕು ಪೀಕ್ ಹೋಗಿ 16 ಇಂಚು ನಾನಲ್ಲ. ಸರಿ ಇವಾಗ ಕಟ್ ಮಾಡಿ ಅಲ್ಲೋಗಾದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ ಮತ್ತೆ. ಅವಾಗಲೇ ಕಟ್ ಹೇಳ್ತಾನೆ ಇದೀವಿ, ಕಟ್ಟಿಗೆ ಸೇರಿಸ್ತಾನೆ ಇದೀವಿ. ನೋಡೋಣ ಲಾಸ್ಟಲ್ಲಿ ಇನ್ನೊಂದೇ ಕಟ್ತಾ ಇರೋಣ. ಬಾಯ್ ಬಾಯ್. ಅಂಸು ಹಾಗೆ ಕಟ್ ಮಾಡಿರ್ಲಿಲ್ಲ ಇನ್ನ ರಿಯಾಕ್ಷನ್ ಆರಾಮಾಗಿ ಇಳಿಸ್ತೆ ರಿಯಾಕ್ಷನ್. ನಾನು ಅಂಸು ಅಂತ ನನ್ನ ಬಾಯ್ ಬರ್ತೀರಾ ಯಾರು ಏನು ಎದುರಾಡ್ಲಿಲ್ಲ, ಅಲ್ಲ ಆರಾಮಾಗಿ ಇಳಿದ್ರು. ಇಷ್ಟು ದಿನ ಹಂಸ್ ಬಂದ್ರೆ ಹೇಳ್ಬೇಡ ನನಗೆ ಇರಿಟೇಟ್ ಆಗುತ್ತೆ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಇದ್ದೀನಿ. ಅರೆ ನಾನು ಇಲ್ಲಿ ಬ್ಲಾಗ್ ಮಾಡ್ಕೊಂಡು ನಾನು ನೋಡಿಲ್ಲ ಮುಂದೆ ಹಂಸಿದೆ. ಇನ್ನು ಶುರು ಮುಗೀತ್ ಕತೆ. ನನಗೆ ಹಂಸ ಅನ್ನಕ್ಕಾಗ್ತಿಲ್ಲ. ಸರಿ ರೀ, ಅಲ್ಲಿ ಹೋಗಾದ್ಮೇಲೆ ಮತ್ತೆ ಸಿಗ್ತೀವಿ. ಕಟ್ ಆಗಲ್ಲ. ಕಟ್ ನಾನ್ ಮಾಡ್ತೀನಿ. ಬಾಯ್ ಬಾಯ್. ಇವಾಗ ಪೆಸ್ ಕಾಲೇಜ್ ಹತ್ರ ಇದೀವಿ. ಸುಮಾರು ಟೈಮ್ ಬ್ಯಾಕ್ ಇದು ಹೊಸ ಮಾಡಿರೋ ರೋಡಲ್ಲಿ ಇವಾಗ ಫುಲ್ಲು ಎಲೆಕ್ಷನ್ ಅಲ್ಲ, ಫುಲ್ಲು ಚೆನ್ನಾಗಿ ರೋಡ್ ಮಾಡ್ಬಿಟ್ಟಿದ್ದಾರೆ. ಹೌದಾ ಅದ್ ನನಗೆ ಗೊತ್ತಿಲ್ಲ. ಪುಟ್ಟ ಊಟ ಬರ್ಲೇ ಇಲ್ಲ ಅಲ್ಲ. ವ್ಲಾಗ್ ನಡೀತಾ ಇದೆ, ಪುಟ್ಟನ್ ಬಗ್ಗೆ ಏನು ಹೇಳ್ಬೇಡಿ. ವ್ಲಾಗ್ ನಡೀತಾ ಇದೆ, ಪುಟ್ಟನ್ ಬಗ್ಗೆ ಏನು ಹೇಳ್ಬೇಡಿ. ಪುಟ್ಟ ಬಾವ ಏನು ಕೇಳಿಸ್ಕೋಬೇಡ. ನಮ್ಮನಿಗೆ ಬೈದೇ ಇಲ್ಲಪ್ಪ. ನಾವು ತುಂಬಾ ಒಳ್ಳೆನು ಪುಟ್ಟ ಬಾವ. ಇವತ್ತು ರೋಸು ಒಂದು ಬಕೆಟ್ ಅಲ್ಲಿ ತಂದ್ಕೊಟ್ಟಿದ್ದಾನೆ. ಚಪ್ಪರ್ ನನ್ ಮಗ. ನಾನು ನಿಜ ಅಣ್ಣ ನೀವು ರೋಡು ನೆಟ್ಟಿಂಗ್ ಮಾತಾಡೋ. ಯಾಕಪ್ಪ? ಪುಟ್ಟ ಇಸ್ ಅಟ್ ಗಾಡ್. ಐ ಆಮ್ ದ ಗಾಡ್ ಇಸ್ ಗ್ರೇಟ್. ರೈಟ್ ಲೆಫ್ಟ್ ಸ್ಟ್ರೈಟ್ ಮೇಲೆ ನೇರ ಪೊಂಗೋ. ಬೇರೆ ನೀವೆಲ್ಲ ರಾಂಗ್, ನಾನೇ ರೈಟ್ ಅಂತಾರೆ. ನಾನು ದೇವೇಗೌಡ ಪೆಟ್ರೋಲ್ ಬಂಕು ಇಲ್ಲಿ ಡೌನ್ ಹೋಗಿರೋದು. ಇಲ್ಲ ಇದು ಹೊಸಕೆರಳ್ಳಿ ಪೆಟ್ರೋಲ್ ಬಂಕ್. ಬ್ಲಾಗ್ ಎಂಡ್ ಆಗ್ತಿದೆ. ಗೈಸ್ ನೋಡಿ, ಇವಾಗ ಸಮಯ ಬಂದು 2 ಗಂಟೆ 4 ನಿಮಿಷ. ನಮ್ದು ಇಲ್ಲಿ ಒಳ್ಳೆ ಪಲಾವ್ ತಿನ್ಕೊಂಡು ಮನೆಗೆ ಹೊರಡ್ತಾ ಇದೀವಿ ಗಾಯ್ಸ್. ಈಗ ನಾನು ಶುಭರಾತ್ರಿ ಹೇಳಿದ್ರು ಶುಭ ಮುಂಜಾನೆ ಹೇಳಿದ್ರು ತಪ್ಪಾಗುತ್ತೆ. ಏನು ಹೇಳ್ಬೋದು ಅಂತ ನೀವೇ ಯೋಚನೆ ಮಾಡ್ಕೊಂಡು 2 ಗಂಟೆ ಆಗೈತೆ. ಕಮೆಂಟು ಮಾಡಬೇಡಿ, ಲೈಕ್ ಮಾಡಿ ಅಷ್ಟೇನೆ, ಶೇರ್ ಮಾಡಿ ಅಷ್ಟೇನೆ. ಈ ಡ್ರೈವರ್ಗೊಂದು ಕೇರ್ಫುಲ್ ಅಂತ ಮೆಸೇಜ್ ಮಾಡಿಬೇಕಾರೆ ಎದ್ರಿದ್ದ, ಇವಾಗ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದಾನೆ. ಎಲ್ಲರೂ ಒಂದ್ಸತಿ ಬಾಯ್ ಹೇಳ್ಬಿಡಿ. ವ್ಲಾಗ್ ಎಂಡ್ ಆಗ್ತಾ ಇದೆ. ತ್ರಿಷಾ ಪಯ ವ್ಲಾಗ್ಸ್ ನ ನೋಡ್ತಾ ಇದ್ರಿ. ಮಜಾ ಮಾಡಕ್ ಏನಿರುತ್ತೋ ಗೊತ್ತಿಲ್ಲ, ನೋಡ್ತಾ ಇರಿ ಅಷ್ಟೇ. ಕೃತಿಕ್ ಪೋಯ ಅಂತ ಬರ್ತಾನೆ, ಬಂದಾಗ ಏನಾದ್ರು ಕೊಟ್ರೆ ನೋಡ್ಕೊಳ್ಳಿ ಅಷ್ಟೇ. ಮಾತ್ರ ಮಜಾ ಕೊಡೋದು ಅಂತ ಬಾಯ್.